ನಾನು ನೋಡೋಕೆ ಚೆನ್ನಾಗಿಲ್ಲ, ನಾನು ಕಪ್ಪಿದ್ದೀನಿ, ನನ್ನ ಹೈಟ್ ಇಲ್ಲ, ನನ್ನ ಮುಖದಲ್ಲಿ ಮೊಡವೆ ಇದೆ. ಇದೆಲ್ಲ ಟೀನೇಜ್ ಮಕ್ಕಳ ಕಂಪ್ಲೇಂಟ್ಸ್. ಅದೆಷ್ಟು ಬಾರಿ ಕನ್ನಡಿ ನೋಡಿದ್ರು ಸಮಾಧಾನ ಇಲ್ಲ. ಅಯ್ಯೋ ಅವಳು ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಸ್ಕಿನ್ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಹೆಣ್ಮಕ್ಳಂತೂ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ರಿಷಿತಾಳ ಮುಖದಲ್ಲಿ ಮೊಡವೆ ಇರುತ್ತೆ, ಅವಳು ಹರ್ಷಿತಾಳ ಮುಖ ನೋಡ್ತಾಳೆ, ಅವಳ ಮುಖದಲ್ಲಿ ಯಾವುದೇ ಮೊಡವೆ ಇರೋದಿಲ್ಲ. ಅವಳು ಅಂದ್ಕೊಳ್ತಾಳೆ ದೇವರೇ ನನಗೆ ಈ ತರ ಸ್ಕಿನ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು. ಅಲ್ಲಿ ಹರ್ಷಿತಾಳ ಹೈಟ್ ಕಮ್ಮಿ, ಅವಳು ಮನಸ್ವಿಯನ್ನು ನೋಡ್ತಾಳೆ, ಆಮೇಲೆ ಅಂದ್ಕೊಳ್ತಾಳೆ ನನಗೆ ಇಷ್ಟು ಹೈಟ್ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಮನಸ್ವಿ ಸ್ವಲ್ಪ ಗೋಧಿ ಬಣ್ಣ, ಅವಳಲ್ಲಿ ಅನುರಾಧನ ನೋಡ್ತಾಳೆ, ಅವಳಿಗೆ ಅನ್ಸುತ್ತೆ ಇವಳ ತರ ನನಗೆ ಕಲರ್ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಇಲ್ಲಿ ನೀವು ಯಾವ ಮಕ್ಕಳು ನೋಡಿದ್ರು ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ನಿಜವಾಗಿ ಸಮಸ್ಯೆ ಇರೋದಿಲ್ಲ, ಅವರು ನಮಗೆ ಸಮಸ್ಯೆ ಇದೆ ಅಂತ ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಈ ವಯಸ್ಸು, ಈ ಹಾರ್ಮೋನ್ಸ್ ಎಲ್ಲಾ ಸಮಸ್ಯೆನೂ ದೊಡ್ಡ ಸಮಸ್ಯೆ ಅಂತ ಕಾಣುವಂತೆ ಮಾಡುತ್ತೆ. ಟೀನೇಜ್ ಬಂದಾಗ ಎಲ್ಲಾ ಮಕ್ಕಳು ತಮ್ಮ ಅಪಿಯರೆನ್ಸ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗ್ತಾರೆ. ಅವರೇ ಕಾಣಿಸ್ತಾರೆ, ಇವರೇ ಕಾಣಿಸ್ತಾರೆ, ನಾವೇ ಕಾಣಿಸ್ತಾ ಇದ್ದೀವಿ. ಇಲ್ಲಿ ನಾನು ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಂಬ ಭಾವನೆ ಇರುತ್ತೆ. ಇನ್ನೊಬ್ಬರ ಹೈಟ್, ಇನ್ನೊಬ್ಬರ ಬಣ್ಣ ನೋಡ್ಬಿಟ್ಟು ಅವ್ರ ಜೊತೆ ತಮ್ಮನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನುಭವಿಸ್ತಾರೆ. ನಾನು ಸ್ಮಾರ್ಟ್ ಆಗಿ ಕಾಣ್ತಿಲ್ಲ ಎಂಬುದೇ ಒಂದು ದೊಡ್ಡ ಅಪರಾಧ ಎಂಬಂತೆ ಅವರು ಭಾವಿಸ್ತಾರೆ. ಆದ್ರೆ ಒಂದರ್ಥದಲ್ಲಿ ಇದನ್ನ ಏನಾದ್ರೂ ನಿಮಗೆ ಚೇಂಜ್ ಮಾಡಕ್ ಸಾಧ್ಯ ಇದೆಯಾ? ಕಪ್ಪಾಗಿದ್ದೀರಿ ಅಥವಾ ಗೋಧಿ ಬಣ್ಣ ಇದೆ, ಅದನ್ನ ಏನಾದ್ರು ಚೇಂಜ್ ಮಾಡಕ್ ಆಗುತ್ತೆ? ನಿಮ್ಮ ಹೈಟ್ ಕಮ್ಮಿ ಇದೆ, ಅದನ್ನ ಏನಾದ್ರು ಸಡನ್ ಆಗಿ ಹೆಚ್ಚು ಮಾಡಕ್ ಆಗುತ್ತಾ? ಇದೆಲ್ಲ ನಮಗೆ ಬಂದಿರೋದು ನಮ್ಮ ಪೇರೆಂಟ್ಸಿನ ಜೀನ್ಸ್ ಇಂದ. ಅವರಿಗೆ ಬಂದಿರೋದು ಅವರ ಪೇರೆಂಟಿನ ಜೀನ್ಸ್ ಇಂದ. ಯಾರ ಭೂಮಧ್ಯ ರೇಖೆ ಅಕ್ಕಪಕ್ಕ ಇರ್ತಾರೋ ಅವರು ನ್ಯಾಚುರಲ್ ಆಗಿ ಕಪ್ಪಾಗಿ ಕಾಣಿಸ್ತಾರೆ. ಏನೋ ಸ್ವಲ್ಪ ಕ್ರೀಮು ಗಿಮ್ಮು ಫೇಶಿಯಲ್ ಮಾಡಿಸ್ಕೊಂಡು ಬೆಳ್ಳಗೆ ಕಾಣೋ ಮಾಡ್ಕೊಂಡ್ರು ಬೇಸಿಕಲಿ ನೀವು ಸ್ವಲ್ಪ ಡಾರ್ಕ್ ಇದ್ದೀರಾ ಅಂತ ನಿಮಗೂ ಗೊತ್ತು, ಸುತ್ತಮುತ್ತ ಇದ್ದವರಿಗೂ ಗೊತ್ತು. ನೀವು ಹೇಗೆ ಕಾಣಿಸ್ತಾರೆ ಎಂಬುದು ನಿಮ್ಮೊಂದು ಫಸ್ಟ್ ಲುಕ್ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬಿಟ್ರೆ ನಿಮ್ಮನ್ನೊಬ್ರು ಇಷ್ಟಪಡೋದು, ನಿಮ್ಗೊಬ್ಬರು ಫ್ರೆಂಡ್ ಆಗೋದು ನಿಮ್ಮ ಲುಕ್ ನಿಂದಲ್ಲ, ನಿಮ್ಮ ಬಿಹೇವಿಯರ್ ನಿಂದ ಮತ್ತು ನಿಮ್ಮ ಆಟಿಟ್ಯೂಡ್ ನಿಂದ. ನಿಮ್ಮ ಅಪಿಯರೆನ್ಸ್ ಗಿಂತ ನಿಮ್ಮ ಕ್ಯಾರೆಕ್ಟರ್ ಮತ್ತು ನಡವಳಿಕೆ ನಿಮ್ಮನ್ನು ಹೆಚ್ಚು ಲೈಕ್ ಆಗುವಂತೆ ಮಾಡುತ್ತೆ. ನಿಮ್ಮ ಫ್ರೆಂಡ್ಸ್ ಅನ್ನೇ ನೋಡ್ಕೊಳ್ಳಿ, ಅವರು ಚೆನ್ನಾಗಿದ್ದಾರೆ ಅಂತ ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರ ಅಥವಾ ಅವರ ನೇಚರ್ ಚೆನ್ನಾಗಿದೆ ಅಂತ ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರ? ನೀವು ಜನರ ಹೊರಗಿನ ಲುಕ್ ನೋಡ್ತಾ ಇದ್ದಾರಾ, ಬಟ್ ಒಳಗೊಳಗೆ ಅವ್ರು ಏನ್ ಅನುಭವಿಸ್ತಾ ಇದ್ದಾರೆ ಅಂತ ನಿಮ್ಗೆ ಯಾವ ಐಡಿಯಾನು ಇರೋದಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇರೋರೆಲ್ಲ ಖುಷಿ ಖುಷಿಯಾಗಿದ್ದಾರೆ ಅಂದ್ಕೊಳ್ಳೋದು ಒಂದು ಪೆದ್ದುತನ. ಅವ್ರಿಗೂ ಅವರದೇ ಆದಂತ ಸಮಸ್ಯೆಗಳು ಇರ್ತವೆ. ಸಚಿನ್ ತೆಂಡೂಲ್ಕರ್ಗೆ ಹೈಟ್ ಇಲ್ಲ, ಒಳ್ಳೆ ಕ್ರಿಕೆಟಿಗೆ ಆಗಿಲ್ವಾ? ಕಾಜೋಲ್, ರಾಣಿ ಮುಖರ್ಜಿ, ಆಲಿಯಾ ಭಟ್, ಪ್ರಣೀತಿ ಚೋಪ್ರಾ, ಪ್ರೀತಿ ಜಿಂಟಾ, ವಿದ್ಯಾ ಬಾಲನ್ ಇವರಿಗೆಲ್ಲ ಹೈಟ್ ಕಮ್ಮಿ ಆದ್ರೂ ಫೇಮಸ್ ಆಗಿಲ್ವಾ? ಇನ್ನು ಬಣ್ಣಕ್ಕೆ ಬಂದ್ರೆ ಪ್ರಿಯಾಂಕಾ ಚೋಪ್ರಾ ಇಟ್ಕೊಳ್ಳಿ, ಗೋಧಿ ಬಣ್ಣ ಇಟ್ಕೊಂಡು ಮಿಸ್ ವರ್ಲ್ಡ್ ಆಗಿಲ್ವಾ? ಬಿಪಾಶಾ ಬಸು, ದೀಪಿಕಾ ಪಡುಕೋಣೆ ಡಾರ್ಕ್ ಇದ್ರು ಫೇಮಸ್ ಆಗಿಲ್ವಾ? ಅಷ್ಟೊಂದು ಮೊಡವೆ ಇಟ್ಕೊಂಡು ಸಾಯಿ ಪಲ್ಲವಿ ಹೀರೋಯಿನ್ ಆಗಿಲ್ವಾ? ಎಲ್ಲ ಇರೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ. ನಮ್ಮಲ್ಲಿ ಏನಿಲ್ವೋ ಅದ್ರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ನಮ್ಮಲ್ಲಿ ಏನಿದೆಯೋ ಅದನ್ನ ನೆನೆಸ್ಕೊಂಡು ಖುಷಿ ಪಡ್ಬೇಕು. ಕಲರ್ ಇಲ್ಲ ಅಂದ್ರೆ ಹೈಟ್ ಇರ್ಬೋದು, ಹೈಟ್ ಇಲ್ಲ ಅಂದ್ರೆ ಸ್ಕಿನ್ ಚೆನ್ನಾಗಿರ್ಬೋದು, ಸ್ಕಿನ್ ಚೆನ್ನಾಗಿಲ್ಲ ಅಂದ್ರೆ ಸ್ಮೈಲ್ ಚೆನ್ನಾಗಿರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರ್ಬೋದು, ಏನು ನಿಮ್ಮಲ್ಲೊಂದು ಪಾಸಿಟಿವ್ ಇರುತ್ತೆ, ಅದನ್ನ ನೆನೆಸ್ಕೊಂಡು ಖುಷಿ ಪಡ್ಬೇಕು. ನೀವೇನಾದ್ರೂ ಅಂಗವಿಕಲಾಗಿ ಕುರುಡನೋ ಕಿವುಡನಾಗಿ ಹುಟ್ಟಿದ್ರೆ ದೇವರೆಲ್ಲ ಚೆನ್ನಾಗಿ ಕೊಟ್ಟಿದಾನಲ್ಲ, ಅದಕ್ಕೆ ಖುಷಿ ಪಡಿ. ಏನೋ ಸಣ್ಣ ಪುಟ್ಟ ಕೊರತೆ ಇರುತ್ತೆ, ಅದನ್ನ ನೆನೆಸ್ಕೊಂಡು ಕೊರಗೋದು ಎಷ್ಟು ಸರಿ? ನಾವು ನಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದನ್ನ ನಿಲ್ಲಿಸಬೇಕು. ಅವರ ಲೈಫೇ ಬೇರೆ, ನಮ್ಮ ಲೈಫೇ ಬೇರೆ, ಅವ್ರ ಟೈಮ್ ಲೈನೇ ಬೇರೆ, ನಮ್ಮ ಟೈಮ್ ಲೈನೇ ಬೇರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅವರ ಬೆಸ್ಟ್ ಫೋಟೋವನ್ನೇ ಹಾಕ್ತಾರೆ. ಒಮ್ಮೆ ಮೇಕಪ್ ಇಲ್ದಾಗ ಅವ್ರ ಮನೇಲಿ ಹೋಗ್ಬಿಟ್ಟು ಅವ್ರ ಮುಖವನ್ನೊಮ್ಮೆ ನೋಡಿ, ನಿಮ್ಗೆ ನಿಜ ವಿಷಯ ಅರ್ಥ ಆಗುತ್ತೆ. ಫಿಲ್ಟರ್ ಹಾಕ್ಬಿಟ್ಟು ಫೋಟೋ ತಗೊಂಡು ಎಲ್ಲರೂ ಚೆನ್ನಾಗಿ ಕಾಣಿಸಬಹುದು, ಬಟ್ ಅದರ ಪ್ರಯೋಜನ ಏನು? ಬಿಸ್ಕೆಟ್ ನ ಪ್ಯಾಕೆಟ್ ನೋಡ್ಕೊಂಡು ಅದು ಚೆನ್ನಾಗಿದೆ ಅಂತ ನಾವು ಖರೀದಿಸಬಹುದು, ಬಟ್ ಬಾಯಲ್ಲಿಟ್ಟಾಗ್ಲಿ ಅದರ ನಿಜವಾದ ಟೇಸ್ಟ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾರನ್ನು ಹೊರಗಿನ ಲುಕ್ಕಿಂದ ಅಳೆಯಕ್ಕೆ ಹೋಗ್ಬೇಡಿ, ಅವ್ರು ಒಳಗಡೆಯಿಂದ ಏನಾಗಿದ್ದಾರೆ ಅದೇ ಇಂಪಾರ್ಟೆಂಟ್. ಚೆನ್ನಾಗಿ ಡ್ರೆಸ್ ಮಾಡಿ, ದಿನ ವ್ಯಾಯಾಮ ಮಾಡಿ, ಒಳ್ಳೆ ಆಹಾರ ತಿನ್ನಿ, ಒಳ್ಳೆ ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳಿ, ಇನ್ನೊಬ್ರ ಜೊತೆ ಕಂಪೇರ್ ಮಾಡಬೇಡಿ, ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಕ್ ಹೋಗ್ಬೇಡಿ. ನೀವು ಹೇಗಿದ್ದೀರೋ ನಿಮ್ಮನ್ನ ಹಾಗೆ ಒಪ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೀತಿ ಮಾಡಿ. ಇನ್ನೊಬ್ಬರಿಗೆ ನೀವು ಚೆನ್ನಾಗಿ ಕಾಣಿಸೋ ತರ ಅಲ್ಲ, ನಿಮಗೆ ನೀವು ಹೆಮ್ಮೆ ಪಡೋ ತರ ಬದುಕಿ. ಆಗ ನೋಡಿ ಜೀವನ ಎಷ್ಟು ಖುಷಿ ಅನ್ಸುತ್ತೆ ಅಂತ. See you in the next video.